ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದವರೆಲ್ಲರಿಗೂ ಹೆಚ್ಚೆಚ್ಚಾಗಿ ಅನುಗ್ರಹಿಸೋಣವಾಗಲಿ. ಹೃದಯಂಗಮ ಮಾತು ಎಂಬ ಈ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಧ್ಯಾನಿಸುತ್ತಿರುವಂಥ ವಿಷಯ ಯೇಸು ಕ್ರಿಸ್ತನ ಶಿಲುಬೆಯ ಶ್ರಮೆಯಿಂದಾದ ಲಾಭಗಳು. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 25-26 ವಚನಗಳು. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ, ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾನೆ. ಈ ವಾಕ್ಯಗಳನ್ನು ಗ್ರಹಿಸಿಕೊಳ್ಳುವುದಕ್ಕೆ ನಾವು ಶಕ್ತರಾಗುವಂಥ ದೇವರ ಆತ್ಮನು ತಾನೇ ನಮ್ಮನ್ನು ಬಲಪಡಿಸಿ ಬೋಧಿಸಲಿ. ದೇವರು ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಿ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಲಿ. ಇಲ್ಲಿ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸತಕ್ಕ ವಿಷಯ, ದೇವರು ನಮ್ಮನ್ನು ನೀತಿವಂತರನ್ನಾಗಿ ದೇವರು ಸ್ಥಾಪಿಸ್ತಾನೆ ಅಥವಾ ನೀತಿವಂತರೆಂಬುದಾಗಿ ನಿರ್ಣಯಿಸ್ತಾನೆ. ಇದು ದೇವರು ನಿರ್ಣಯಿಸುವುದರಿಂದ ಮಾತ್ರವೇ ನಾವು ನೀತಿವಂತರಾಗಲಿಕ್ಕೆ ಸಾಧ್ಯ. ಆದರೆ ದೇವರು ನಮ್ಮನ್ನು ನೀತಿವಂತರನ್ನಾಗಿ ನಿರ್ಣಯಿಸುವುದಕ್ಕೆ ನಾವು ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದು ಇಲ್ಲಿ ಮುಖ್ಯವಾದ ಪ್ರಸ್ತಾಪ. ಇಲ್ಲಿ 26ನೇ ವಚನದಲ್ಲಿ ನಾವು ಗಮನಿಸತಕ್ಕ ಮತ್ತೊಂದು ಸಂಗತಿ, ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸಲಿಲ್ಲ ಅಂತೆ. ಅದನ್ನು ದಂಡಿಸದೆ ಆತನು ಸಹಿಸಿಕೊಂಡ ಎಂಬುದಾಗಿ ಬರೆದದೆ. ಮತ್ತು ದೇವರು ಈಗಿನ ಕಾಲದಲ್ಲಿ ತನ್ನ ನೀತಿಯನ್ನು ಹೇಗೆ ತೋರ್ಪಡಿಸಿದ ಎಂಬುದಾಗಿ ಹೇಳಿದರೆ, ಆತನು ನೀತಿ ಸ್ವರೂಪನಾಗಿದ್ದು ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂಬುದಾಗಿ ಆತನು ನಿರ್ಣಯಿಸ್ತಾನೆ. ಇಲ್ಲಿ ಇದರ ಹಿಂದಿನ ವಚನಗಳನ್ನು ನಾವು ಸ್ವಲ್ಪ ಗಮನಿಸುವುದಾದರೆ, ನಾವು ನೀತಿವಂತರಾಗುವುದು ಹೇಗೆ ಎಂಬುದನ್ನು ತಿಳಿಸ್ತಾನೆ. ಅಂದರೆ 22ನೇ ವಚನ ಓದುವಾಗ ನಮಗೆ ಗೊತ್ತಾಗ್ತದೆ. ದೇವರಿಂದ ಆಗುವ ನೀತಿ ಯಾವುದೆಂದರೆ, ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೂ ದೊರಕುವಂಥದ್ದು ಹೆಚ್ಚು ಕಡಿಮೆ ಏನಿಲ್ಲ. ನಾವು ಯೇಸು ಕ್ರಿಸ್ತನನ್ನು ನಂಬುವವರೆಲ್ಲರಿಗೂ ದೊರಕುವಂಥದ್ದು ದೇವರ ನೀತಿ ಅಥವಾ ದೇವರಿಂದ ಆಗುವ ನೀತಿ. ಪ್ರಿಯರೇ, ನಾವು ದೇವರ ನೀತಿಯನ್ನು ಸಂಪಾದಿಸಿಕೊಳ್ಳುವುದು ಅವಶ್ಯವಿದೆಯೋ, ನಾವು ನೀತಿವಂತರಾಗುವುದು ಅವಶ್ಯವಿದೆಯೋ ಎಂಬುದಾಗಿ ಪ್ರಶ್ನೆ ಹಾಕಿಕೊಂಡ್ರೆ, ಇಲ್ಲಿ ವಾಕ್ಯ ಹೇಳ್ತದೆ, 23ನೇ ವಚನ ಬಹಳ ಗಂಭೀರವಾಗಿ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ದೇವರು ಮನುಷ್ಯನನ್ನು ಸೃಷ್ಟಿಸಿ ಯಾವ ಮಹಿಮೆಯನ್ನು ಆತನಿಗೆ ಕೊಟ್ಟಿದ್ದನೋ, ಪಾಪದ ನಿಮಿತ್ತ ಮನುಷ್ಯನ ಆ ಮಹಿಮೆಯನ್ನು ಕಳಕೊಂಡಿದ್ದಾನೆ. ಈ ದೇವರ ಮಹಿಮೆಯನ್ನು ಕಳಕೊಂಡ ನಮ್ಮಲ್ಲಿ ಅನೇಕರಿಗೆ ಅಥವಾ ನಮ್ಮಲ್ಲಿ ಹೆಚ್ಚು ಕಮ್ಮಿ ಎಲ್ಲರಿಗೂ ನಾವು ದೇವರ ಮಹಿಮೆಯನ್ನು ಕಳಕೊಂಡಿದ್ದೇವೆ ಅನ್ನುವಂಥ ಅರಿವೇ ನಮಗಿಲ್ಲ. ದೇವರ ಜೀವನ ಕಳಕೊಂಡಿದೆ ಎಂಬುದರ ಅರಿವೇ ನಮಗಿಲ್ಲ. ದೇವರ ಪ್ರಸನ್ನತೆಯನ್ನು ಕಳಕೊಂಡಿದ್ದೇವೆ ಅನ್ನುವಂಥ ಅರಿವೇ ನಮಗಿಲ್ಲ. ದೇವರ ಆತ್ಮನನ್ನು ಕಳಕೊಂಡಿದ್ದೇವೆ ಅನ್ನುವಂಥ ಅರಿವೇ ನಮಗಿಲ್ಲ. ಆದರೆ ದೇವರು ನಮ್ಮನ್ನು ಕನಿಕರಿಸಿ ಈಗ ನಾವು ಆ ದೇವರ ಮಹಿಮೆಯನ್ನು ತಿರುಗಿ ಹೊಂದುವುದಕ್ಕೆ ಆತನೇ ಮಾರ್ಗವನ್ನು ಏರ್ಪಡಿಸಿದ್ದಾನೆ. ಅದನ್ನು 24ನೇ ವಚನ ಸ್ಪಷ್ಟವಾಗಿ ತಿಳಿಸ್ತದೆ. ಹೇಗೆ ತಿಳಿಸ್ತದೆ? ಅವರ ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಹಾಗಾದರೆ ನಾವು ದೇವರ ನೀತಿಯನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಯಾವ ಒಂದು ಪ್ರಯತ್ನವನ್ನು ನಾವು ಪಡುವುದರ ಅವಶ್ಯಕತೆ ಇಲ್ಲ. ಅಂದರೆ ನಮ್ಮದೇ ಸ್ವಂತ ವಿಧದಲ್ಲಿ ನಾವು ದೇವರ ನೀತಿಯನ್ನು ಸಂಪಾದಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾದರೆ ನಾವು ನಂಬುವುದರಿಂದ ಮಾತ್ರ ಇದು ನಮಗೆ ಸಿಗ್ತದೆ. ಇದು ದೇವರ ಉಚಿತಾರ್ಥವಾದ ಕೃಪೆ. ದೇವರು ಇದನ್ನು ಉಚಿತವಾಗಿ ಕೊಡ್ತಿದ್ದಾನೆ. 24ನೇ ವಚನದಲ್ಲಿ ಮುಂದುವರೆದು ಹೇಳ್ತದೆ, ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆ ಮೂಲಕವಾಗಿ ಆಗುವುದು. ನಾವು ನೀತಿವಂತರಾಗುವುದು ದೇವರು ಉಚಿತವಾಗಿ ಇದನ್ನು ಕೊಡುವುದು ಹೇಗೆಂಬುದಾಗಿ ಕೇಳಿದ್ರೆ, ಕ್ರಿಸ್ತ ಯೇಸುವಿನಿಂದ ಆದಂಥ ಪಾಪ ವಿಮೋಚನೆ ಮುಖಾಂತರ ನಾವು ದೇವರ ನೀತಿವಂತರಾಗುವುದಕ್ಕೆ ಅಡ್ಡಲಾಗಿದ್ದ ಪಾಪ, ಈ ಪಾಪದಿಂದ ದೇವರು ನಮ್ಮನ್ನು ವಿಮೋಚಿಸ್ತಾನೆ. ಇದರ ನಿಮಿತ್ತವಾಗಿ ನಾವು ಈಗ ನೀತಿವಂತರಾಗ್ತೇವೆ. ಹಾಗಾದರೆ ನಂಬುವುದರಿಂದಲೇ ನಂಬುವವರೆಲ್ಲರಿಗೆ, ಅಂದರೆ ಯೇಸು ಕ್ರಿಸ್ತ ನಂಬುವವರೆಲ್ಲರಿಗೆ ದೇವರು ಈ ನೀತಿಯನ್ನು ದೊರಕಿಸ್ತಾನೆ ಅನ್ನೋದಾದರೆ, ಈಗ ದೇವರು ಏನು ಮಾಡಿದ್ದಾನೆ? ದೇವರೀಗ ನಮ್ಮ ಎದುರು ಯೇಸು ಕ್ರಿಸ್ತನನ್ನು ಯಾವ ವಿಧದಲ್ಲಿ ಪ್ರಕಟಿಸಿದ್ದಾನೆ ಎಂಬುದು ಇಲ್ಲಿ ಮುಖ್ಯವಾದ ವಿಷಯ.
25ನೇ ವಚನವನ್ನು ನಾವು ಗಂಭೀರವಾಗಿ ಓದಿದರೆ ನಾವು ಅದಕ್ಕೆ ಗಮನ ಕೊಟ್ಟು ಓದಿದ್ರೆ ಅರ್ಥವಾಗುವಂಥ ವಿಷಯ, ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆಯಿದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ಅಂದರೆ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟರೆ ನಮಗೀಗ ದೇವರ ಕೃಪೆಯು ನಮಗೆ ಆಧಾರವಾಗ್ತದೆ. ಈ ದೇವರು ಯಾವುದನ್ನು ನಮಗೆ ಉಚಿತವಾದ ಕೃಪೆಯನ್ನು ಕೊಟ್ಟನೋ ಆ ಕೃಪೆ ನಮಗೆ ಆಧಾರವಾಗಬೇಕಾದ್ರೆ ನಾವು ಏನನ್ನೋ ನಂಬಬೇಕು. ಏನನ್ನು ನಂಬಬೇಕು? ನಾವು ನಂಬಬೇಕಾದದನ್ನು ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ. ಏನನ್ನ? ಯೇಸು ರಕ್ತ ಸುರಿಸಿದ ಯೇಸು ಕಲ್ವಾರಿ ಶಿಲುಬೆಯಲ್ಲಿ ಆತನ ಬಾಧೆ ಅನುಭವಿಸುವಾಗ ಮುಳ್ಳಿನ ಕಿರೀಟದಿಂದ ಆದ ಗಾಯ, ಮುಖಕ್ಕೆ ಗುದ್ದಿದಾಗ ಆತನಿಗೆ ಆದ ಗಾಯ, ಆತನಿಗೆ ಕೊರಡೆ ಪೆಟ್ಟುಗಳಿಂದ ಚಟಿಯೇಟುಗಳಿಂದ ಉಂಟಾದ ಗಾಯ, ಕೈಕಾಲುಗಳಲ್ಲಿ ಮೊಳೆ ಜಡಿದಾಗ ಉಂಟಾದ ಗಾಯ, ಹೀಗೆ ತಲೆಯಿಂದ ಕಾಲು ತುದಿಯವರೆಗೂ ಆತನ ಶರೀರವೆಲ್ಲ ಛಿದ್ರವಾಗಿ ಒಡೆಯಲ್ಪಟ್ಟು ಗಾಯಗಳಾಗಿದೆಯಲ್ಲ, ಅದರಿಂದ ಧಾರಾಕಾರವಾಗಿ ರಕ್ತ ಸುರಿದದೆಯಲ್ಲ, ಆತನಿಗೆ ಪಕ್ಕೆ ತಿವಿದಾಗ ರಕ್ತವು ನೀರು ಹರಿಯುತ್ತಲ್ಲ, ಈ ವಿಧದಲ್ಲಿ ರಕ್ತ ಸುರಿಸಿದ ಯೇಸುವನ್ನ ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ. ಈತನನ್ನ ನೋಡಿ ನಾವು ನಂಬುವಾಗ ನಮಗೂ ದೇವರಿಗೂ ಐಕ್ಯತೆಯು ಏರ್ಪಡ್ತದೆ. ಈತನನ್ನು ನೋಡಿ ನಂಬುವಾಗ ದೇವರು ನಮ್ಮನ್ನ ನೀತಿವಂತರೆಂದು ನಿರ್ಣಯಿಸ್ತಾನೆ. ಆತನು ನಮ್ಮ ಪಾಪಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ದೇವರು ನಮ್ಮ ಪಾಪಗಳಿಗಾಗಿ ಆತನು ಜಜ್ಜಿದ ಯೇಸುವನ್ನು ನಾವು ನಂಬುವಾಗ, ನಮಗಾಗಿ ರಕ್ತ ಸುರಿಸಿದ ಯೇಸುವನ್ನು ನಾವು ನಂಬಿ, ಹೌದು ಈತನು ನಮಗಾಗಿ ಈಗ ಬಾಧೆಪಟ್ಟ ಎಂಬುದಾಗಿ ನಂಬಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಆತನನ್ನು ಸನ್ಮಾನಿಸಿ ಗೌರವಿಸುವಾಗ ದೇವರು ನಮ್ಮನ್ನು ನೀತಿವಂತರೆಂಬುದಾಗಿ ನಿರ್ಣಯಿಸ್ತಾನೆ. ನಮ್ಮನ್ನು ಅಪರಾಧಿಗಳ ಪಟ್ಟಿಯಿಂದ ಪಾರು ಮಾಡಿ ಆತನ ನೀತಿಯನ್ನು ಸಂಪಾದಿಸಿಕೊಂಡ ಜನಕೂಟದೊಳಗೆ, ಸಭೆಯೊಳಗೆ ಆತ ನಮ್ಮನ್ನು ಸೇರಿಸ್ತಾನೆ. ಇದು ಭಕ್ತರ ಸಮೂಹ. ನಾವು ದೇವರ ನೀತಿವಂತರಾಗುವುದಕ್ಕಾಗಿ ನಮ್ಮ ಪ್ರಯಾಸವು ಏನೂ ಇಲ್ಲ. ಇದಕ್ಕಾಗಿ ನಾವು ಯಾವ ಕ್ರಯ ತೆರಲಿಲ್ಲ, ಯಾವ ಪ್ರಯಾಸ ಪಡಲಿಲ್ಲ. ಆದರೆ ದೇವರು ನಮಗಾಗಿ ರಕ್ತ ಸುರಿಸುವಂತೆ ಜಜ್ಜಿದ ಯೇಸುವನ್ನು ನಾವು ನೋಡಿ ಆತನಲ್ಲಿ ನಂಬಿಕೆ ಇಟ್ಟು ನಾವು ದೇವರನ್ನು ಒಪ್ಪಿಕೊಂಡದ್ರಿಂದ ಈ ನೀತಿ ನಮಗೆ ನಂಬಿದ್ದರಿಂದ ದೊರೆಯಿತು. ಪ್ರಿಯರೇ, ಹೀಗೆ ನಾವು ನಂಬಿದ್ರಿಂದ ನೀತಿವಂತರು ಎನ್ನುವಂಥ ಪಟ್ಟವನ್ನು ದೇವರು ತಾನೇ ಒದಗಿಸ್ತಾನೆ. ಈ ಲೋಕವಲ್ಲ, ಲೋಕದ ಜನರಲ್ಲ, ದೇವರು ತಾನೇ ಒದಗಿಸ್ತಾನೆ. ನೀತಿವಂತರ ಸ್ಥಾನದಲ್ಲಿ ಆತ ನಮ್ಮನ್ನು ನಿಲ್ಲಿಸ್ತಾನೆ. ದೇವರಿಂಥ ಮಹಾಕೃಪೆಯನ್ನು ಯಾವುದಕ್ಕೂ ಯೋಗ್ಯರಲ್ಲದ ನಮಗೆ ಕೊಟ್ಟದಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಸಲ್ಲಿಸೋಣ. ದೇವರೇ, ನಾವು ನಿನ್ನ ನೀತಿಯನ್ನು ಸಂಪಾದಿಸಿಕೊಳ್ಳುವಂತೆ, ನಿನ್ನಿಂದ ನೀತಿವಂತರು ಎಂಬುದಾಗಿ ನಾವು ನಿರ್ಣಯಿಸಲ್ಪಡುವುದಕ್ಕಾಗಿ ಕರ್ತನೇ, ನೀನು ನಮ್ಮ ಮೇಲೆ ನೀನು ತೋರಿದ ನಿನ್ನ ಮಹಾದಯಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನನ್ನು ನಂಬುವುದಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳಕೊಂಡದನ್ನು ನೀನು ಕಂಡು ನಮ್ಮನ್ನು ಕನಿಕರಿಸಿದ್ದಕ್ಕಾಗಿ ಸ್ತೋತ್ರ. ನಾವು ನೀತಿವಂತರೆಂಬುದಾಗಿ ನಿರ್ಣಯ ಹೊಂದುವಂತೆ, ನಿನ್ನ ಈ ಉಚಿತಾರ್ಥ ಕೃಪೆಯನ್ನು ನಾವು ಪಡಕೊಳ್ಳುವಂತೆ ಅಪ್ಪ, ಕ್ರಿಸ್ತ ಯೇಸುವಿನಿಂದ ಆದ ಪಾಪ ವಿಮೋಚನೆ ಮೂಲಕ ನಮಗಿದನ್ನು ದೊರಕಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಕರ್ತನೇ, ಯೇಸುವಿನಲ್ಲಿ ನಂಬಿಕೆ ಇಡುವವ್ರನ್ನ ನೀನು ನೀತಿವಂತರೆಂದು ನಿರ್ಣಯಿಸ್ತೇಲಪ್ಪ. ಯೇಸು ಕ್ರಿಸ್ತ ನಾವು ನಂಬುವಂತೆ ನಮಗಾಗಿ ರಕ್ತ ಸುರಿಸಿದ ಯೇಸುವನ್ನು ನಮ್ಮ ಮುಂದೆ ಇಟ್ಟಿಯಲ್ಲ. ಈತನನ್ನು ನಂಬುವಾಗ ನಿನ್ನ ಕೃಪೆಯು ನಮಗೆ ಆಧಾರವಾಗಿ ದೊರೆಯುತ್ತಲ್ಲ. ಇದರಿಂದ ನಾವು ನಿನ್ನೊಂದಿಗೆ ಐಕ್ಯತೆಯನ್ನು ಸಂಪಾದಿಸಿಕೊಂಡೆವಲ್ಲ. ನಮ್ಮಲ್ಲಿದ್ದ ಪಾಪವನ್ನು ನೀನು ತೊಡೆದು ಹಾಕಿದ್ರಿಂದ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಕೊಟ್ಟು ಆತ ನಂಬಿದ್ರಿಂದ ನೀತಿವಂತರೆಂಬುದಾಗಿ ಪರಿಗಣಿಸಿ ನಮ್ಮನ್ನು ನಿನ್ನ ಐಕ್ಯತೆಯಲ್ಲಿ ಸೇರಿಸಿಕೊಂಡದಕ್ಕಾಗಿ ಸ್ತೋತ್ರ. ಕರ್ತನೇ, ಇದಕ್ಕಾಗಿ ನಾವು ನಿನ್ನನ್ನು ಸ್ತುತಿಸ್ತೇವೆ. ನೀತಿವಂತರು ಎಂಬ ಬಿರುದನ್ನು ನೀನು ನಮಗೆ ನೀನು ನಮಗೆ ಅನುಗ್ರಹಿಸಿದೆ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೇ, ಈ ಸಮಯದಲ್ಲಿ ನಾವು ದೇಶಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ, ಕನಿಕರಿಸ್ರಿ. ಕರ್ತನೇ, ದೇಶದಲ್ಲಿ ತಪ್ಪಾಗಿ ಕರ್ತನೆ ಉತ್ಪಾದಿಸಲ್ಪಡುವ ಕರ್ತನೆ ಔಷಧಿಗಳಲ್ಲದನ್ನು ಔಷಧಿ ಹಾಗೆ ಕರ್ತನೆ ಮಾಡಿ ಉತ್ಪಾದಿಸಿ ಜನರನ್ನು ವಂಚಿಸ್ತಿದ್ದಾರಲ್ಲ, ಇಂಥ ಕಾರ್ಯಗಳನ್ನು ಮಾಡುವವರು ಮಾನಸಾಂತರ ಪಡಲಿ. ದೇವರ ಇಂಥ ಸುಳ್ಳು ಔಷಧಿಗಳು ಜನರಿಗೆ ಸಿಕ್ಕದಿರಲಿ. ಇದರಿಂದ ಜನರ ಜೀವಕ್ಕೆ, ಆರೋಗ್ಯಕ್ಕೆ ಆಪತ್ತಾಗದಿರಲಿ. ಯಾರಾದರೂ ಇಂಥ ಔಷಧಿಗಳನ್ನು ಸೇವಿಸಿ ಆಪತ್ತಿನಲ್ಲಿದ್ದರೆ ಅಂಥವ್ರನ್ನ ದಯಮಾಡಿ ರಕ್ಷಿಸು ಸ್ವಾಮಿ. ದೇವರೇ, ಜನರಿಗೆ
ಆಶೀರ್ವಾದವಾಗುವಂಥ ಕಾರ್ಯಗಳು ಜನರಿಗೆ ಸಿಕ್ಕುವಂತೆ ನೀನು ಕೃಪೆ ತೋರಬೇಕೆಂದು ನಾವು ಬೇಡಿಕೊಳ್ತೇವೆ. ಕರ್ತನೆ, ಜನರನ್ನು ವಂಚಿಸುವಂಥ ಕಾರ್ಯಗಳಿಂದ ದೇಶಕ್ಕೆ ಕರ್ತನೆ ವಿಮೋಚನೆ ಆಗಲಿ. ನಿನ್ನ ಒಳಿತನ ದೇಶಕ್ಕೆ ಒದಗಿಸಿಕೊಡು. ನಿನಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.